ವೆಲ್ಕಮ್ ಟು ಡೇ ಫಸ್ಟ್ ಮಿಲಿ ಲಾಗ್ ಗೈಸ್. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನಮ್ಮ ಮಮ್ಮಿ ನಾಷ್ಟ ಕೊಟ್ಟರು ಬಂದು ತಿಂತಾ ಇದೆ. ನಾಷ್ಟ ತಿಂದಾಯ್ತು. ಬ್ಯಾಗ್ ನೋಡ್ತೀನಿ, ಬ್ಯಾಗಲ್ಲಿ ಪೆನ್ ಇಲ್ಲ. ಕನ್ನಡ ಎಕ್ಸಾಮ್ ಬೇರೆ. ಅಂಗಡಿಗೆ ಹೋದೆ, ಒಂದು ಪೆನ್ ತಗೊಂಡೆ. ಅಂಗಡಿಲಿ ಪೆನ್ ಇಸ್ಕೊಂಡೆ. ಬಸ್ ಸ್ಟ್ಯಾಂಡ್ ಬಂದೆ. ನೋಡಿದ್ರೆ ಇನ್ನೂ ಬಸ್ಸೇ ಬಂದಿರಲಿಲ್ಲ. ಎಲ್ಲರೂ ಬಸ್ಗೋಸ್ಕರ ಕಾಯ್ತಾ ಇದ್ರು. ನಾನು ಆಗೋ ಈಗ ಬಸ್ ಬತ್ತು. ಬಸ್ ಹತ್ತಿದ್ವಿ. ನೋಡ್ರೆ ನಮ್ಮ ತಿಲಾಕನ ಕಂಡಕ್ರು ಪಾಸ್ ಕೇಳ್ತಿದ್ರು. ಲಂಕಿ ಬೇರೆ ಗರಂ ಆಗಿದ್ದ. ಅದನ್ನ ನೋಡಿ ಗೌತಮ ಹೇಗೆ ನೋಡ್ತಾ ಇದ್ದ ನೋಡಿ. ಬಸ್ ಬತ್ತು. ಕಾಲಿರುತ್ತೆ ಬಂದು ನೋಡ್ರಿ. ಸ್ವಾಗತ ಸುಸ್ವಾಗತ. ಸಮಾಜ ಸೇವಾ ಧುರೀಣ, ಬಡವರ ಪ್ರಾಣ, ತರುಣಿಯರ ಮಾನ, ಸದಾ ಬೀದಿಲೇ ಸುತ್ತೋ ಶ್ವಾನ, ಬರಬೇಕು ಬರಬೇಕು. ಕಾಲೇಜ್ ಒಳಗೆ ಬಂದ್ರೆ ಎಲ್ಲರೂ ಗ್ರೌಂಡ್ ಅಲ್ಲಿ ಕೂತ್ಕೊಂಡು ಓದ್ಕೋತಾ ಇದ್ರು. ಎಲ್ಲರೂ ಗ್ರೌಂಡ್ ಅಲ್ಲಿ ಕೂತ್ಕೊಂಡು ಓದ್ತಾ ಇದ್ರೆ ಇವ್ರು 4 ಜನ ಕಾಲೇಜ್ ಹಿಂದೆ ಬಂದು ಓದ್ತಾ ಇರೋದು ನೋಡ್ರಿ. ಅದ್ರ ಡ್ರ್ಯಾಗನ್ ನೋಡ್ರಿ ಹೆಂಗ್ ನೋಡ್ತಾ ಇದ್ದಾನೆ, ಒಳ್ಳೆ ಗಡವ ನೋಡ್ದಂಗೆ. ಒಳ್ಳೆ ಕಳ್ಳ ಇದ್ದಂಗೆ. A few moments later. ಹಾಗೆ ಎಕ್ಸಾಮ್ ಮುಗಿಸ್ಕೊಂಡು ಆಚೆ ಬಂದು ರೋಡ್ ದಾಟಕ್ಕೆ ನಮ್ಮ ಹುಡುಗರು ಇಬ್ರು ಒಳ್ಳೆ ಪದ್ರಾಡ್ತಾವ್ರೆ ರೋಡ್ ದಾಟಕ್ಕೇನಿ. ಹಾಗೂ ಈಗ ರೋಡ್ ದಾಟ್ ಬಂದರೆ ಬಸ್ಸೇ ಇರಲಿಲ್ಲ. ಯಾವುದೋ ಗಾಡಿ ಅಡ್ಡಾಗ್ತೆ. ತುಂಬ ಚೀಪ್ ಅನಿಸ್ತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಹೇಗೋ ಗಾಡೀಲಿ ಎತ್ತಿಸ್ಕೊಂಡ್ರು. ಸ್ವಲ್ಪ ಇಲ್ಲಿ ನಿಂತ್ಕೊಳ್ಳಪ್ಪ, ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಅಂದರು. ಗಾಡೀಲಿ ಹೋಗೋರೆಲ್ಲ ನನ್ನೇ ನೋಡ್ತಾ ಇದ್ರು, ವಿಡಿಯೋ ಮಾಡ್ತಿದ್ದೆ. ಕಾಲೇಜಿಂದ ಇನ್ನೂ ಮನೆಗೆ ಬಂದೇ ಇಲ್ಲ. ಮನೆಗೆ ಬಂದ ಇಟ್ಕೆ ನಮ್ಮ ಮಮ್ಮಿ ಇದ್ದವರು ಹೋಗಿ ನುಗ್ಗೆ ಸೊಪ್ಪು ಕಿತ್ಕೊಬ ಅಂದರು. ನಮ್ಮ ಮನೆಯಿಂದ ಇರೋ ಮರದ ಹತ್ರ ಹೋಗಿ ಒಂದೊಂದೇ ಕಡ್ಡಿ ನುಗ್ಗೆ ಸೊಪ್ಪು ಕಿತ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನೀವೇ ನೋಡ್ರಿ ಎಷ್ಟು ಕಷ್ಟ ಇದೆ ಅಂತ. ಹಂಗೋ ಹಿಂಗೋ ಸೊಪ್ಪನ್ನ ಕಿತ್ಕೊಂಡಂತೂ ಮನೆಗೆ ಎತ್ಕೊಂಡು ಬಂದು ಅಡುಗೆ ಮನೆಯಲ್ಲಿ ಇಟ್ಟೆ ನೋಡಿ. ಓಹೋ, ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗೆ ಗೊತ್ತು. ಸೊಪ್ಪು ಕಿತ್ತಿದ್ದಾಯ್ತು ಅಂತ ಮೇಲ್ಗಡೆ ಅಕ್ಕಿ ಬಿಡೋಕೆ ಹೋದೆ. ನಮ್ಮ ಲಿಕ್ಕಿ ಬಂದು ಬಾರೋ ಕ್ರಿಕೆಟ್ ಆಡೋಕೆ ಹೋಗೋಣ ಅಂತ ಬಂದು ಕರೆದ. ಕ್ರಿಕೆಟ್ ಆಡೋದು ಬಿಟ್ಬಿಟ್ಟು ಎಲ್ಲರೂ ಮದನಣ್ಣವ್ರ ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಾವ್ರೆ. ಹೋಗ್ಲಿ ಅವ್ರು ಮಾತಾಡಲಿ ಅಂದ್ಬಿಟ್ಟು ಬೇಜಾರಾಯ್ತಿತ್ತು ಅಂದ್ಬಿಟ್ಟು ಗ್ರೌಂಡ್ ಹತ್ರ ಬಂದು ಗ್ರೌಂಡ್ ಹತ್ರ ನೋಡಿದೆ ಒಬ್ಬರು ಇಲ್ಲ. ಹಂಗೆ ನೋಡೋಣ ಯಾರನ್ನ ಆ ಕಡೆ ಇರ್ತಾರೇನೋ ಅಂತ ಹೋಗಿ ನೋಡ್ತೀನಿ. ಅಲ್ಲೂ ಯಾರೂ ಇರಲಿಲ್ಲ, ನಾವೇನೇ ಇದ್ದೆವು. A few minutes later.